ಇಂಥ ಒಂದು ಜಾತ್ರೆನ ನಾನು ನನ್ನ ಲೈಫಲ್ಲೇ ನೋಡಿರಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಮ್ಮ ಊರಿನಲ್ಲಿರುವಂತಹ ಒಂದು ಅಪರೂಪವಾದ ಜಾತ್ರೆ ಬಗ್ಗೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲಿ ಪೋಸ್ಟ್ ಮಾಡಿದ್ದೆ. ಎಷ್ಟು ಒಳ್ಳೆ ರೆಸ್ಪಾನ್ಸ್ ಬಂತು ಅಂತ ಅಂದರೆ, ನೀವೆಲ್ಲರೂ ತೋರಿಸಿರೋ ಪ್ರೀತಿಗೆ ತುಂಬಾ ಥ್ಯಾಂಕ್ ಯು. ಇದನ್ನೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳೋದಕ್ಕಾಗಲ್ಲ ಇನ್ ಡೀಟೇಲ್ ಆಗಿ, ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ವಿಡಿಯೋ ಪೋಸ್ಟ್ ಮಾಡಿ ಆಲ್ಮೋಸ್ಟ್ 3 ವೀಕ್ಸ್, ಮೋರ್ ದ್ಯಾನ್ 3 ವೀಕ್ಸೇ ಆಯಿತು. ಐ ಆಮ್ ರಿಯಲಿ ವೆರಿ ಸಾರಿ. ವಿಡಿಯೋ ಎಡಿಟ್ ಮಾಡೋದಕ್ಕೆ ನಿಜವಾಗ್ಲೂ ಟೈಮ್ ಸಿಕ್ಕಿರಲಿಲ್ಲ. ಇವತ್ತು ಆ ಟೈಮ್ ಕೂಡಿ ಬಂದಿದೆ ಅಂತ ಅನ್ಕೋತೀನಿ. ಇದು ತಂಗಿ ಊರ ಜಾತ್ರೆ, ತಂಗಿಯಾದ ಬಡಗುಪ್ಪೆ ಅಮ್ಮನ ಊರ ಜಾತ್ರೆ. ಈ ಸ್ಟೋರಿ ಬಗ್ಗೆ, ಈ ಜಾತ್ರೆಯ ಕಂಪ್ಲೀಟ್ ಹಿನ್ನೆಲೆ ಬಗ್ಗೆ, ಸ್ಟೋರಿ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತಂಗಿ ಊರ ಜಾತ್ರೆ ಯಾವ ರೀತಿಯಾಗಿ ನಡೆಯುತ್ತೆ, ಇಲ್ಲಿಯ ಸ್ಟೋರಿ ಏನು ಅಂತ ನಾನು ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಅಥವಾ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇಟ್ ವಿಲ್ ಮೋಟಿವೇಟ್ ಮೀ ಟು ಗಿವ್ ಯು ಬೆಸ್ಟ್ ವಿಡಿಯೋಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿರೋ ಹಾಗೆ ಅಕ್ಕ ಆದ ಅಗ್ಗಡಲು ಅಮ್ಮ ಮತ್ತು ತಂಗಿಯಾದ ಬಡಗುಪ್ಪೆ ಅಮ್ಮ ಸೇರೋದು ವರ್ಷದಲ್ಲಿ 2 ಬಾರಿ ಮಾತ್ರ. ಒಂದು ಅಕ್ಕನ ಊರ ಜಾತ್ರೆಯಲ್ಲಿ, ಇನ್ನೊಂದು ತಂಗಿಯ ಊರ ಜಾತ್ರೆಯಲ್ಲಿ. ಸೊ ಅಕ್ಕನ ಊರ ಜಾತ್ರೆ ಆಲ್ರೆಡಿ ಆಗಿತ್ತು. ಆ ವಿಡಿಯೋ ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಾನು, ಪ್ರೀವಿಯಸ್ ವಿಡಿಯೋ. ಯಾರು ನೋಡಿಲ್ಲ ಅವರು ಚೆಕ್ ಮಾಡ್ಬೋದು. ಇದು ತಂಗಿಯಾದ ಬಡಗುಪ್ಪೆ ಅಮ್ಮನ ಊರ ಜಾತ್ರೆ. ಅಕ್ಕನ ಊರ ಜಾತ್ರೆಯಾಗಿ 15 ದಿನಕ್ಕೆ ಈ ಊರ ಜಾತ್ರೆ ಆಗುತ್ತೆ. ಆ ಜಾತ್ರೆಯಲ್ಲಿ ಯಾವ ರೀತಿಯಾಗಿ ಅಕ್ಕ ತಂಗಿ ಕೂಡಾಡ್ತಾರೋ ಈ ಜಾತ್ರೆಯಲ್ಲೂ ಕೂಡ ಅದೇ ರೀತಿಯಾಗಿ ಕೂಡಾಡ್ತಾರೆ. ಆ ಸಂತೋಷ ಇಬ್ಬರಲ್ಲೂ ಇರುತ್ತೆ. ಇದು ಬೆಳಗಿನ ಜಾವ, ಜಾತ್ರೆಯ ಬೆಳಗಿನ ಜಾವ 6 ಗಂಟೆಗೆ ಇಬ್ಬರು ಕೂಡ ಸೇರುವಂಥದ್ದು. ಇದು ತಂಗಿಯಾದ ಬಡಗುಪ್ಪೆ ಅಮ್ಮನ ಊರು, ಬಡಗುಪ್ಪೆ ಎಂಬ ಗ್ರಾಮ ಇದು. ಇದನ್ನು ನಾವು ಉಯ್ಯಾಲೆ ಕಂಬ ಅಂತ ಕರಿತೀವಿ. ಅಲ್ಲಿಗೆ ಬೆಳಗ್ಗೆ ದೇವರು ಬಂದು ಕೂಡಾಡಿದ ನಂತರ ಇಲ್ಲಿ ಬಂದು ಗದ್ದುಗೆ ಮಾಡ್ತಾರೆ. ಅಲ್ಲಿ ಆಮೇಲೆ ಪೂಜೆ ಎಲ್ಲ ನೆರವೇರುತ್ತೆ. ಅಲ್ಲಿಂದ ನೆಕ್ಸ್ಟು ಸೊಪ್ಪಿನ ಬನ ಅಂತ ಕರಿತೀವಿ. ಸೊಪ್ಪಿನ ಬನಕ್ಕೆ ಎರಡು ದೇವರನ್ನ, ಅಕ್ಕನಾದ ಅಗ್ಗಡಲಮ್ಮ ಮತ್ತು ಬಡಗುಪ್ಪೆ ಅಮ್ಮ ಇಬ್ಬರನ್ನು ಕರ್ಕೊಂಡು ಬಂದು ಅಲ್ಲಿ ಪೂಜೆ ನೆರವೇರುತ್ತೆ. ಇದು ಮಗನಾದ ಕುಮಾರಸ್ವಾಮಿ. ಇದು ಅಕ್ಕನಾದ ಅಗ್ಗಡಲು ಅಮ್ಮ. ಅಗ್ಗಡಲು ಅಮ್ಮನ ತಲೆಯ ಮೇಲೆ ಕಳಸ ಇರುತ್ತೆ. ಸೊ ಇದು ಅಗ್ಗಡಲು ಅಮ್ಮ. ಇನ್ನು ತಂಗಿಯಾದ ಬಡಗುಪ್ಪೆ ಅಮ್ಮನ ತಲೆ ಮೇಲೆ ಛತ್ರಿ ಇರುತ್ತೆ. ಅದರಿಂದ ಡಿಫ್ರೆನ್ಷಿಯೇಟ್ ಮಾಡಬಹುದು, ಮತ್ತು ನೋಡಿದ್ರೂ ಕೂಡ ಗೊತ್ತಾಗುತ್ತೆ. ತುಂಬ ಟೈಮಿಂದ ನೋಡ್ಕೊಂಡು ಬಂದಿರೋರಿಗೆ, ಹೊಸದಾಗಿ ನೋಡ್ತಿದ್ದಾರೆ ಅಂತಂದರೆ ಅಕ್ಕನಾದ ಅಗ್ಗಡಲು ಅಮ್ಮನ ತಲೆಯ ಮೇಲೆ ಕಳಸ ಇದೆ, ತಂಗಿಯಾದ ಬಡಗುಪ್ಪೆ ಅಮ್ಮನ ತಲೆಯ ಮೇಲೆ ಛತ್ರಿ ಇದೆ. ಆ ರೀತಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇದನ್ನು ಸೊಪ್ಪಿನ ಬನ ಅಂತ ಕರೀತಾರೆ. ಕಂಪ್ಲೀಟಾಗಿ ಸೊಪ್ಪಲ್ಲೇ ಅದಕ್ಕೆ ಒಂದು ಚಪ್ರ ರೀತಿಯಲ್ಲಿ ಮಾಡಿ ದೇವರನ್ನ ಅಲ್ಲಿ ಕೂರಿಸ್ತಾರೆ. ಆ ಚಪ್ರದ ಅಂದರೆ ಸೊಪ್ಪಿನ ಬನದ ಸುತ್ತ ಇರೋದು ಕಾಫಿ ತೋಟ. ಕಾಫಿ ತೋಟದ ಮಧ್ಯ ಇರೋದು ಇದು. ಈ ಜಾತ್ರೆ ನಡೆಯೋದು ಕೂಡ ಕಾಫಿ ತೋಟದ ಮಧ್ಯನೇ. ಸೊಪ್ಪಿನ ಬನಕ್ಕೆ ಹೋಗೋದಕ್ಕಿಂತ ಮುಂಚೆ ಅಕ್ಕ ತಂಗಿ 2 ದೇವರನ್ನ ಮಡೆ ಬನ ಅಂತ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಅಲ್ಲಿ ಮಡೆ ಮಾಡಲಾಗುತ್ತೆ ದೇವರು, 2 ದೇವರಿಗೆ. ಇದು ಕುಮಾರಸ್ವಾಮಿ ದೇವರು. ಮಡೆ ಬನದಿಂದ ಬಂದ ನಂತರ ಇಡೀ ದಿನ ದೇವರು ಸೊಪ್ಪಿನ ಬನದಲ್ಲೇ ಇರುತ್ತೆ. ಅಲ್ಲಿಯೇ ಕೂಡ 2 ಗ್ರಾಮಸ್ಥರಿಂದ ಮತ್ತು ಬೇರೆ ಊರಿಂದ ಬರುವಂಥ ಭಕ್ತಾದಿಗಳಿಂದ ಪೂಜೆ ಇಡೀ ದಿನ ಅಲ್ಲಿ ನೆರವೇರುತ್ತೆ. ಅಲ್ಲಿ ಒಂಥರ ತಂಪಾದ ವಾತಾವರಣ ಇರುತ್ತೆ. ಇಲ್ಲಿ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಿಂದ ನೋಡಿದವರು ತುಂಬ ಜನ ನನಗೆ ಸಿಕ್ಕಿದ್ರು. ಹಾಗೆ ತುಂಬ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಅದನ್ನು ನನಗೆ ಕೇಳಿ ತುಂಬ ಖುಷಿಯಾಯಿತು. ಏನೋ ಒಂದು ಕಡೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತ. ಇದ್ದಂಥ ಚಿಕ್ಕ ಮಕ್ಕಳೆಲ್ಲ ನೆಕ್ಸ್ಟ್ ವಿಡಿಯೋ ಯಾವಾಗ ಬರುತ್ತೆ ಅಕ್ಕ ಅಂತ ಕೇಳ್ತಾಯಿದ್ರು. ನಾನು ಇನ್ನು 2 ಡೇಸಲ್ಲಿ ಬಿಡ್ತೀನಿ ಅಂತ ಹೇಳಿದ್ದೆ. ಬಟ್ ಆಲ್ಮೋಸ್ಟ್ 20 ಡೇಸ್ ಮೇಲೆ ಆಗೋಯ್ತು ನಾನು ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಬಂದು. ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಇವಾಗಲೂ ಅಂದ್ಕೊಳ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಲಾಂಗ್ ವೀಡಿಯೋಸ್ ಅಟ್ಲೀಸ್ಟ್ ವೀಕಲ್ಲಿ 2 ವಿಡಿಯೋನಾದರೂ ಬಿಡಬೇಕು ಅಂತ. ಬಟ್ ಟೈಮ್ ಕನ್ಸ್ಟ್ರೈಂಟ್ ನನಗೆ ಬಿಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ ಯೂಟ್ಯೂಬ್ಗೆ. ನಾವೆಲ್ಲರೂ ಕೂಡ ವರ್ಷ ಪೂರ್ತಿ ನಮ್ಮ ಕೆಲಸಗಳಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಅದಕ್ಕೋಸ್ಕರನೇ ಅನಿಸುತ್ತೆ ಹಿಂದಿಂದ ನಮ್ಮ ಪೂರ್ವಜರು ಇದನ್ನೆಲ್ಲ ರೂಢಿ ಮಾಡ್ಕೊಂಡು ಬಂದಿದ್ದಾರೆ. ಆಲ್ಮೋಸ್ಟ್ ಮಾರ್ಚ್ ಏಪ್ರಿಲ್ ಟೈಮ್ ಬಂತು ಅಂದರೆ ಎಲ್ಲ ಕಡೆ, ನಮ್ಮ ಕಡೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲ ಭಾಗಗಳಲ್ಲೂ ಕೂಡ ಜಾತ್ರೆ ಸೀಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲೊಂದು ಸಂಭ್ರಮ ಮನೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ಜಾತ್ರೆ ನಡೆಯುವಂತಹ ಸ್ಥಳ, ಅಂದರೆ ಸಂಜೆ ಜಾತ್ರೆ ನಡೆಯುವಂತಹ ಸ್ಥಳ ಇದು. ಸೊಪ್ಪಿನ ಬನದಿಂದ ನೆಕ್ಸ್ಟ್ ಬರುವಂತಹ ಜಾಗ ಇದು. ಇನ್ನು ಮಧ್ಯಾಹ್ನ ನಾವು ಹಣ್ಣು ಕಾಯಿನ ಮಾಡಿಕೊಂಡು ದೇವರಿಗೆ ಪೂಜೆ ಮಾಡಿಸ್ಕೊಂಡು ವಾಪಸ್ ಮನೆಗೆ ಬರ್ತೀವಿ. ಮನೆಗೆ ಬಂದು ಅಲ್ಲಿ ಅವತ್ತು ನಾನ್ ವೆಜ್ ಹಬ್ಬ ಮಾಡೋದು ನಾವು ಮಧ್ಯಾಹ್ನ. ಅಂದರೆ ದೇವರು ಪ್ಯೂರ್ ವೆಜ್ ದೇವರು, ಬಟ್ ಮನೇಲಿ ಹಿರಿಯರಿಗೆ ನಾನ್ ವೆಜ್ನ ಮಾಡಿ ಎಡೆ ಮಾಡಿ ಬರ್ತೀವಿ. ಅದನ್ನೇನು ನಾನಿಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಯಾಕಂದರೆ ಓನ್ಲಿ ದೇವ್ರ ಬಗ್ಗೆ ಇರಲಿ ಅಂತ. ಸೊ ನೆಕ್ಸ್ಟು ಇದು ಸಂಜೆ ಮತ್ತೆ ವಾಪಸ್ ಜಾತ್ರೆ ನಡೆಯೋ ಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಸುತ್ತ ತೋಟ ಮತ್ತು ಅದೇ ಜಾಗ. ಇಲ್ಲಿ ಉಯ್ಯಾಲೆ ಕಂಬ ಏನಿರುತ್ತೋ ಆ ಕಂಬನ ಹತ್ರ 2 ದೇವರು ಬಂದಿರುತ್ತೆ. ಸೊಪ್ಪಿನ ಬನದಿಂದ
ಉಯ್ಯಾಲೆ ಕಂಬದ ಹತ್ರ ಬಂದು ಇಲ್ಲಿ ಮತ್ತೆ ಕೂಡಾಡಿ ಸ್ವಲ್ಪ ಹೊತ್ತು ದೇವ್ರನ್ನ ಕುಣಿಸಲಾಗುತ್ತೆ. ಇಲ್ಲೇ ಜಾಸ್ತಿ ಜನ ಸೇರೋದು. ಅಕ್ಕನ ಊರ ಜಾತ್ರೆ ಇದು ನಾನು ಆಲ್ರೆಡಿ ಪೋಸ್ಟ್ ಮಾಡಿರೋ ಹಾಗೆ ಅದು ಗದ್ದೆ ಮೇಲ್ಗಡೆ ನಡೆಯೋದು, ಗದ್ದೆ ಬೈಲಿನ ಮೇಲ್ಗಡೆ. ಅಲ್ಲಿ ಸ್ವಲ್ಪ ಕಮ್ಮಿ ಜನ ಬರ್ತಾರೆ, ಲೇಡೀಸ್ ಎಲ್ಲ ತುಂಬ ಜನ ಬಂದಿರೋದಿಲ್ಲ. ಜಾಸ್ತಿ ಜನ ಸೇರೋದು ಅಂತಂದರೆ ಮತ್ತು ಅಕ್ಕಪಕ್ಕದ ಹಳ್ಳಿಗಳಲ್ಲೆಲ್ಲ ಫುಲ್ ಫೇಮಸ್ ಆಗಿರೋದು ಅಂತಂದರೆ ತಂಗಿ ಊರು ಬಳಗುಪ್ಪೆ ಗ್ರಾಮದ ಜಾತ್ರೆ, ಬಳಗುಪ್ಪೆ ಅಮ್ಮ ಜಾತ್ರೆ. ಇಲ್ಲಿ ನೋಡ್ಬೋದು ತುಂಬ ಜನ ಸೇರಿದ್ದಾರೆ. ಮತ್ತು ಅದು ಸುತ್ತ ತೋಟ, ಅದು ಎನ್ವಿರಾನ್ಮೆಂಟ್ ಸಂಜೆ ಒಂಥರ ಸನ್ಸೆಟ್ ಆಗ್ತಾ ಇರುತ್ತೆ. ಆ ವೆದರ್ ಮತ್ತು ದೇವ್ರನ್ನ ನೋಡೋ ಒಂದು ಸಂಭ್ರಮನೇ ಬೇರೆ ಅಂತ ಹೇಳ್ಬೋದು. ಇನ್ನು ದೇವ್ರನ್ನ ಕುಣಿಸಾದ್ಮೇಲೆ ಮತ್ತೆ ಯಾರ್ಯಾರು ಹೊಸ ಭಕ್ತರು ಬಂದಿರ್ತಾರೆ ಹೊರಗಡೆ, ಈಗ ಆ 2 ಗ್ರಾಮದ ಗ್ರಾಮಸ್ಥರ ಜೊತೆ ಅವರ ಬಂಧು ಬಳಗದವರು ಇಲ್ಲ ಅಕ್ಕಪಕ್ಕದ ಊರವರು ಎಲ್ಲರೂ ಕೂಡ ಜಾತ್ರೆ ನೋಡೋದಕ್ಕೆ ಬರ್ತಾರೆ. ಯಾಕಂದರೆ ಇದು ಒಂದು ತುಂಬ ಅಪರೂಪವಾದ ಜಾತ್ರೆ. ನಾನು ಪದೇ ಪದೇ ಹೇಳಿದ್ದೀನಿ ಅದನ್ನು. ಈ ಥರ ಜಾತ್ರೆಗಳನ್ನ ನಾವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಜಾತ್ರೆಗಳಲ್ಲೂ ಸಾಮಾನ್ಯವಾಗಿ ತುಂಬ ಬ್ಯಾಕ್ಗ್ರೌಂಡ್ ಸ್ಟೋರೀಸ್ ಇರೋವಂಥದ್ದು ಕಮ್ಮಿ. ಯಾವುದೋ ಒಂದು ದೇವರಿರುತ್ತೆ, ಗ್ರಾಮ ದೇವತೆ, ಅದಕ್ಕೆ ಒಂದು ಉತ್ಸವ ಜಾತ್ರೆ ಆ ರೀತಿಯಾಗಿರುತ್ತೆ, ಕೆಲವು ಸಂಪ್ರದಾಯಗಳಿರುತ್ತೆ. ಬಟ್ ಈ ಥರ ಎಮೋಷ್ನಲಿ ಕನೆಕ್ಟ್ ಆಗುವಂತಹ ಜಾತ್ರೆಗಳು ಸಿಗೋದು ತುಂಬಾ ಕಡಿಮೆ. ನಾನು ಈ ಊರಿನ ಸೊಸೆಯಾಗಿ ಬಂದ ನಂತರ ನೋಡ್ತಾ ಇರುವಂತಹ 2ನೇ ಜಾತ್ರೆ ಇದು. ಅಂದರೆ ಸೆಕೆಂಡ್ ಟೈಮ್ ನಾನು ಈ ಜಾತ್ರೆನ ನೋಡ್ತಾ ಇರೋದು. ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನೋಡಿದಾಗಂತೂ ನನಗೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನಾನು ಸ್ವಲ್ಪ ಎಮೋಷ್ನಲ್, ಏನಾದರೂ ಈ ಥರ ರಕ್ತ ಸಂಬಂಧಗಳ ಬಗ್ಗೆ ಇರುವಂಥ ಸ್ಟೋರಿಗಳನ್ನ ನೋಡಿಬಿಟ್ರೆ ಬೇಗ ಹತ್ಬಿಡ್ತೀನಿ. ಇನ್ನು ದೇವರು ಉಯ್ಯಾಲೆಗಂಬದಿಂದ ಅಲ್ಲಿ ಪೂಜೆಗಳೆಲ್ಲ ಮುಗಿದ ನಂತರ ಮತ್ತೆ ಸೊಪ್ಪಿನ ಬನಕ್ಕೆ ಹೋಗಿ ಬರುತ್ತೆ. ಅಲ್ಲಿ ಒಂದು ಸ್ವಲ್ಪ ಮಂಗಳಾರತಿ ಎಲ್ಲ ಮಾಡಿ ಮತ್ತೆ ಇಲ್ಲಿ ಅಗಲುವಂಥ ಜಾಗ, ಇದು ಅಕ್ಕ ತಂಗಿ ಇಬ್ಬರು ಅಗಲುವಂಥ ಜಾಗ, ಇಲ್ಲಿಗೆ ಮತ್ತೆ ಕರ್ಕೊಂಡು ಬರ್ತಾರೆ. ಅಲ್ಲಿಗೆ ಹೋಗಿ ಬಂದ ನಂತರ ಇಲ್ಲಿ ಇದು ನಾವು ಆಲ್ರೆಡಿ ತೋರಿಸಿರುವಂಥ ಜಾಗ ಆಫ್ಟರ್ನೂನ್ ಟೈಮಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಿತ್ತು ಅಂತ. ಈಗ ಫುಲ್ ಜನ ಸರೌಂಡ್ ಆಗಿದ್ದಾರೆ. ನೀವೇನಾದರೂ ಈ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಪ್ರೀವಿಯಸ್ ವೀಡಿಯೋನ ನೋಡ್ಕೊಂಡು ಬನ್ನಿ. ನಮ್ಮೂರ ಜಾತ್ರೆ ಅಂತ ಹಾಕಿದ್ದೀನಲ್ಲ, ಆ ವಿಡಿಯೋದಲ್ಲಿ ಕಂಪ್ಲೀಟ್ ಈ ಅಕ್ಕ ತಂಗಿಯ ಸ್ಟೋರಿ ನಾನು ಹಾಕಿದ್ದೀನಿ. ಸೊ ಅದನ್ನು ನೋಡಿ ಇದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲ ಇದನ್ನೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಜಾತ್ರೆ ಹಿನ್ನೆಲೆ ಏನು, ತಂಗಿ ಊರ ಜಾತ್ರೆ ವಿಶೇಷತೆ ಏನು, ಅಕ್ಕನ ಊರ ಜಾತ್ರೆ ವಿಶೇಷತೆ ಏನು ಅನ್ನೋದು ಗೊತ್ತಾಗೋದಿಲ್ಲ. ಸೊ ಇದು ಅಗಲುವಂತಹ ಜಾಗ, ಅಕ್ಕ ತಂಗಿ ಇಬ್ಬರು ಅಗಲುವಂತಹ ಜಾಗ. ಮಗನಾದ ಕುಮಾರಸ್ವಾಮಿ ದೂರದಲ್ಲಿ ನಿಂತಿರುತ್ತೆ. ಸೊ ಬೆಳಗ್ಗೆ ಎಷ್ಟು ಖುಷಿಯಿಂದ ಇಬ್ಬರು ಬರ್ತಾರೋ ಸಂಜೆ ಅಷ್ಟೇ ಬೇಜಾರಿರುತ್ತೆ. ಜಾತ್ರೆ ನೋಡೋರಿಗೂ ಕೂಡ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಇದು. ಇಲ್ಲಿ ನೋಡ್ಬೋದು, ಮೊದಲು ಬಳಗುಪ್ಪೆ ಅಮ್ಮ ಆ ಕಡೆ ಇರೋದು, ಮುಂದೆ ಹೋಗ್ತಾ ಇರೋದು ಬಳಗುಪ್ಪೆ ಹೋಗುವ ದಾರಿ, ಅಂದರೆ ತಂಗಿಯ ಊರಿಗೆ ಹೋಗುವಂಥ ದಾರಿ. ಆ ದಾರಿಗೆ ತನ್ನ ಮಗನಾದ ಕುಮಾರಸ್ವಾಮಿಯನ್ನು ಬಚ್ಚಿಟ್ಟು ಬರುತ್ತೆ. ಮತ್ತೆ ಬಂದು ಓಡಿ ಬಂದು ಅಕ್ಕನನ್ನು ಸೇರುತ್ತೆ. ಇಬ್ಬರು ಕೂಡ ಕೂಡಾಡ್ತಾರೆ. ಅಕ್ಕನ ಜಾತ್ರೆಯಲ್ಲಿ ಯಾವ ರೀತಿಯಾಗಿ ಇರುತ್ತೋ ಅದೇ ರೀತಿಯಾಗೂ ಇಲ್ಲೂ ಕೂಡ ಇರುತ್ತೆ. ಬಟ್ ಅಕ್ಕನ ಜಾತ್ರೆ ಆಗಿ 15 ದಿನಕ್ಕೆ ತಂಗಿ ಊರ ಜಾತ್ರೆಯಲ್ಲಿ ಸೇರ್ತಾರೆ. ಬಟ್ ಈ ಜಾತ್ರೆ ಆದಮೇಲೆ ಇನ್ನು ನೆಕ್ಸ್ಟ್ ಇಯರ್ 1 ಇಯರ್ ತನಕ ಕೂಡ ಬಳಗುಪ್ಪೆ ಅಮ್ಮ ಅಕ್ಕ ಮತ್ತು ಮಗನನ್ನು ನೋಡೋದಕ್ಕಾಗಲ್ಲ, ಅಗ್ಗಡಲು ಅಮ್ಮ ತನ್ನ ತಂಗಿಯನ್ನು ನೋಡೋದಕ್ಕಾಗಲ್ಲ, ಕುಮಾರಸ್ವಾಮಿ ಕೂಡ ತನ್ನ ಅಮ್ಮನನ್ನು ನೋಡೋದಕ್ಕಾಗಲ್ಲ. ಅದು ಒಂದು ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಈ ಜಾತ್ರೆಯಲ್ಲಿ. ಇನ್ನು ಅಕ್ಕ ತಂಗಿಯರ ಭೇಟಿ ಮುಂದಿನ ವರ್ಷನೇ, ಅದು ಅಕ್ಕನ ಊರ ಜಾತ್ರೆಯಲ್ಲಿನೇ. ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗುತ್ತೆ. ಈಗ ನೋಡ್ಬೋದು, ಅಕ್ಕನಾದ ಅಗ್ಗಡಲು ಅಮ್ಮ ಮಗನನ್ನು, ತಂಗಿಯ ಮಗನಾದ ಕುಮಾರಸ್ವಾಮಿಯನ್ನು ಕರ್ಕೊಂಡು ಬರ್ತಾ ಇದೆ. ಕರ್ಕೊಂಡು ಬರೋದಕ್ಕೆ ಅಂತ ತಂಗಿಯ ಊರ ದಾರಿಗೆ ಹೋಯ್ತು. ಅದು ಆ ಕಡೆ ಇರೋದು ತಂಗಿಯ ಊರ ದಾರಿ, ಇನ್ನು ಈ ಕಡೆ ಇರೋದು ರೈಟಿಗೆ ಇರೋದು ಅಕ್ಕನಾದ ಅಗ್ಗಡಲು ಅಮ್ಮನ ಊರ ದಾರಿ. ಅಲ್ಲಿಗೆ ಕರ್ಕೊಂಡೋಗಿ ಕುಮಾರಸ್ವಾಮಿಯನ್ನು ಬಚ್ಚಿಟ್ಟು ಬರ್ತಾ ಇದೆ. ಈ ಥರ ಮನುಷ್ಯರು ಎಲ್ಲ ಮಾಡೋದನ್ನು ನೋಡಿರ್ತೀವಿ. ಬಟ್ ದೇವರಲ್ಲೂ ಕೂಡ ಸಂಬಂಧಗಳಿಗೆ ಇಷ್ಟು ಬೆಲೆ ಇದೆ, ತಾಯಿ ಮಕ್ಕಳ ನಡುವೆ ಇಷ್ಟು ಪ್ರೀತಿ ವಾತ್ಸಲ್ಯ ಇರುತ್ತೆ ಅನ್ನೋದನ್ನು ನೋಡೋದಕ್ಕೆ ಒಂದು ಆಶ್ಚರ್ಯ ಅಂತ ಹೇಳ್ಬೋದು. ಈ ರೀತಿಯಾದ ಜಾತ್ರೆ ಬೇರೆ ಕಡೆ ಕೂಡ ಇದೆಯಂತೆ. ತುಂಬ ಜನ ಕಮೆಂಟಲ್ಲಿ ಹಾಕಿದರು, ಕಬ್ಬಾಳಮ್ಮ ಮತ್ತು ಬಿಸಿಲಮ್ಮ ಕತೆ ಥರ ಇದೆ, ಆ ಸ್ಟೋರಿ ಥರನೇ ಇದೆ ಅಂತ. ಮತ್ತು ಅದು ಒಂದು ಮೂವಿನೂ ಕೂಡ ಇದೆಯಂತೆ, ಕಬ್ಬಾಳಮ್ಮ ಮಹಿಮೆ ಅನ್ನೋವಂಥದ್ದು. ನಾನು ನೋಡಿಲ್ಲ ಇದುವರೆಗೂ. ಅವರು ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿದ ಮೇಲೆ ನೋಡಬೇಕು ಅಂತ ಅನ್ನಿಸ್ತು. ನೀವು ಯಾರಾದರೂ ನೋಡಿದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದೇ ರೀತಿಯಾದ ಸ್ಟೋರಿ ಇದೆಯಂತೆ ಅಲ್ಲೂ ಕೂಡ. ನಂತರ ಬಂದು ಅಕ್ಕ ಕುಮಾರಸ್ವಾಮಿಯನ್ನು ಬಚ್ಚಿಟ್ಟು ಬಂದ ನಂತರ ತಂಗಿಯ ಬಳಿ ಬಂದು ಒಮ್ಮೆ ಸೇರುತ್ತೆ. ನಂತರ ನಿಧಾನವಾಗಿ ತನ್ನ ಊರ ದಾರಿಗೆ ಸರಿತಾ ಇರುತ್ತೆ, ತಂಗಿಯಿಂದ ದೂರ ಸರಿತಾ ಇರುತ್ತೆ. ನಿಧಾನವಾಗಿ ತನ್ನ ಊರ ಕಡೆಗೆ ಹೋಗ್ತಾ ಇರುತ್ತೆ. ಇನ್ನು ಈ ಕಡೆ ನೋಡ್ಬೋದು ಬಳಗುಪ್ಪೆ ಅಮ್ಮ. ಇನ್ನು ಮುಂದಿನ ವರ್ಷವೇ ಅಕ್ಕ ಮತ್ತು ಮಗನನ್ನು ನೋಡೋದಕ್ಕೆ ಆಗೋದು. ತುಂಬ ಬೇಜಾರಾಗುತ್ತೆ ಈ ಸಂದರ್ಭ ಅಂತೂ. ಅಕ್ಕ ಇನ್ನು ಅಗಡಲು ಅಮ್ಮ ತನ್ನ ಊರ ದಾರಿ ಕಡೆಗೆ ಹೊರಡ್ತಾ ಇದೆ. ಬಟ್ ಇಬ್ಬರೂ ಕೂಡ ತಮ್ಮ ತಮ್ಮ ಊರ ದಾರಿ ಕಡೆ ಸಾಗಬೇಕಾದ್ರೆ ಎಲ್ಲಿವರೆಗೂ ನೋಡೋದಕ್ಕೆ ಸಾಧ್ಯನೋ ಅಲ್ಲಿವರೆಗೂ ತಿರುಗಿ ನೋಡ್ತಾನೆ ಇರ್ತಾರೆ. ನೋಡಿ, ಇಲ್ಲಿ ಅಗ್ಗಡಲು ಅಮ್ಮ ಅಷ್ಟು ದೂರ ಹೋಯಿತು, ಕುಮಾರಸ್ವಾಮಿ ಮುಂದೆ ಹೋಗ್ತಾ ಇರುತ್ತೆ, ಮತ್ತೆ ತಂಗಿನ ತಿರುಗಿ ನೋಡ್ತಾ ಇದೆ. ಇನ್ನು ಈ ಕಡೆ ಬಳಗುಪ್ಪೆ ಅಮ್ಮನೂ ಕೂಡ ತನ್ನ ಊರ ದಾರಿ ಕಡೆ ಹೊರಡ್ತು.
ಎಷ್ಟು ಮನುಷ್ಯರಲ್ಲಿ ಎಷ್ಟು ಸಂಬಂಧಗಳಿಗೆ ಪ್ರಾಮುಖ್ಯತೆ ಇರುತ್ತೋ ದೇವರಲ್ಲೂ ಕೂಡ ಅದೇ ರೀತಿ ಇದೆ ಅಂತ ನಾವು ಇಲ್ಲಿ ತಿಳ್ಕೊಬೋದು. ಎಷ್ಟು ದೂರ ಹೋಯಿತು ಮತ್ತೆ ವಾಪಸ್ ತಿರುಗಿ ಅಕ್ಕ ಮತ್ತು ಮಗನ್ನ ತಿರುಗಿ ನೋಡ್ತಾ ಇದೆ. ಇನ್ನು ಸ್ವಲ್ಪ ದೂರ ಹೋಗುತ್ತೆ ಮತ್ತೆ ತಿರುಗಿ ನೋಡುತ್ತೆ. ಅದೇ ರೀತಿಯಾಗಿ ಈ ಕಡೆನೂ ಕೂಡ ಅಗ್ಗಡಲ್ಲೂ ಅಮ್ಮನೂ ಕೂಡ ತಂಗಿನ ಎಷ್ಟು ದೂರ ನೋಡೋದಕ್ಕೆ ಸಾಧ್ಯನೋ ಅಷ್ಟು ದೂರ ನೋಡಿ ಇಲ್ಲಿಗೆ ಅಷ್ಟು ಜಾಸ್ತಿ ಕಾಣಿಸೋದಿಲ್ಲ, ಯಾಕಂದರೆ ತೋಟ ಇರೋದ್ರಿಂದ. ಅಗ್ಗಡಲ್ಲೂ ಜಾತ್ರೆಯಲ್ಲಿ ಅಂದರೆ ಅಕ್ಕನ ಊರ ಜಾತ್ರೆಯಲ್ಲಿ ತುಂಬ ದೂರದವರೆಗೂ ಒಬ್ರನ್ನೊಬ್ರು ನೋಡ್ತಾನೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಗದ್ದೆ ಆಗಿರೋದ್ರಿಂದ. ಇನ್ನು ಇಬ್ಬರು ಕೂಡ ಅಗಲಿದ ನಂತರ ಬಂದಂತಹ ಭಕ್ತರು ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೊರಡ್ತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.